ಸಂಬಂಧಪಟ್ಟಂತೆ ಶ್ರೀಕಿ ಸೇರಿದಂತೆ 3ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮತ್ತೊಂದೆಡೆ ನಲಪಾಡ್ಗೂ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಅನುಮಾನ ಮೂಡಿಸಿದೆ. ಮಹಿಳೆ ಜೊತೆ ಲಿವ್ ಇನ್ ರಿಲೇಷನ್ ನಲ್ಲಿದ್ದಂಥ ಯುವಕ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಹಾಗೆಯೇ ನಾಗರಬಾವಿಯಲ್ಲಿ ಹೋಟೆಲ್ಗೆ ಬೆಂಕಿ ಬಿದ್ದು ಓರ್ವ ಸಜೀವ ದಹನವಾಗಿದ್ದಾನೆ. ಜಲಮಂಡಳಿ ಬ್ಲೂ ಫೋರ್ಸ್ ಭರ್ಜರಿ ಬೇಟೆಯಾಡಿದೆ. ಈ ಸುದ್ದಿಗಳ ಮಧ್ಯೆ ನಗರದಲ್ಲಿ ಕಂಡಲ್ಲೆಲ್ಲ ಕಸ, ಗುತ್ತಿಗೆದಾರರ ಕಳ್ಳಾಟ. ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ, ಐಟಿ ಸಿಟಿ ಅನ್ಸ್ಕೊಂಡಿರುವಂತಹ ಬೆಂಗಳೂರು ಇತ್ತೀಚೆಗೆ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಯಾವ ರಸ್ತೆಯಲ್ಲಿ ನೋಡಿದ್ರೂ ಕೂಡ ಅಷ್ಟೇ ಕಸದ ರಾಶಿಗಳು, ಜನ ಓಡಾಡೋಕ್ಕೂ ಕೂಡ ಅಷ್ಟೇ ಆಗದಂತಹ ಸ್ಥಿತಿ. ಆ ರೋಡಲ್ಲಿ ಜನ ಹೋಗಬೇಕು ಅಂತಂದರೆ ಮೂಗು ಮುಚ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ. ಜನ ಯಾವ ರೀತಿಯಾಗಿ ಅದರಿಂದ ಸಮಸ್ಯೆಗಳು ಅನುಭವಿಸ್ತಿದ್ದಾರೆ ಅನ್ನೋಂಥದ್ರ ರಿಯಾಲಿಟಿ ಚೆಕ್ಕನ್ನು ಇವತ್ತು ನಾನು ಮಾಡ್ತೀನಿ, ನಿಮಗೂ ಕೂಡ ಅಷ್ಟೇ ತೋರಿಸ್ತೀನಿ, ಬನ್ನಿ. ಈಗ ನಾನು ನಾಗರಬಾವಿ ಬಳಿ ಇರುವಂತಹ ಮಾಳಗಾಲದ ಸಮೀಪದ ಶಕ್ತಿ ಗಾರ್ಡನ್ ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೀನಿ. ಈ ರೋಡನ್ನು ಒಮ್ಮೆ ನೀವು ಗಮನಿಸ್ಬೋದು. ನಿಜಕ್ಕೂ ಕೂಡ ಅಷ್ಟೇ ಯಾವುದೇ ವ್ಯಕ್ತಿ ರೋಡಲ್ಲಿ ಬಂದರೂ ಕೂಡ ಅಷ್ಟೇ ಮೂಗು ಮುಚ್ಕೊಂಡು ಹೋಗಲೇಬೇಕು. ಆ ರೀತಿಯಾಗಿ ಕಸದ ರಾಶಿಯನ್ನು ಹಾಕಿದ್ದಾರೆ. ಕೇವಲ ಈ ಒಂದು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಈ ಒಂದು ರೋಡ್ ಏನು ಕಾಣ್ತಾ ಇದೆ, ಆ ರೋಡ್ ತುಂಬ ಎರಡೂ ಬದಿಗಳಲ್ಲೂ ಕೂಡ ಅಷ್ಟೇ ಇದೇ ರೀತಿಯಂಥ ಕಸದ ರಾಶಿಗಳನ್ನು ಹಾಕಿದ್ದಾರೆ. ನೀವು ನೋಡ್ಬೋದು, ಮನೆಯಲ್ಲಿದ್ದಂಥ ಕಸ ಆಗಿರ್ಬೋದು, ಹೊರಗಡೆಯ ಕಸ ಆಗಿರ್ಬೋದು, ಅದರಲ್ಲೂ ಕೂಡ ಅಷ್ಟೇ ಚಿಕನ್ನು, ಮಟನ್ನು, ಏನು ವೇಸ್ಟೇಜಸ್ ಇದೆ ಎಲ್ಲವನ್ನೂ ಕೂಡ ಅಷ್ಟೇ ತಗೊಂಡು ಬಂದು ಇಲ್ಲಿ ಸುರಿದಿದ್ದಾರೆ. ಇಲ್ಲಿ ನೋಡ್ಬೋದು, ಯಾವಾಗ ಕಸದ ರಾಶಿ ಹೆಚ್ಚಾಗುತ್ತೋ ಆವಾಗ ಸಂಬಂಧಪಟ್ಟಂಥವ್ರು GB ಅವ್ರು ಯಾರೂ ಕೂಡ ಅಷ್ಟೇ ಬಂದು ಕಸನ ಎತ್ತೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಪಬ್ಲಿಕ್ಗೆ ಬಂದು ಇಲ್ಲಿ ಬೆಂಕಿ ಹಚ್ತಾರೆ. ಯಾಕಂದರೆ ಅಟ್ಲೀಸ್ಟ್ ಬೆಂಕಿ ಹಾಕಿದ್ರೇನಾದರೂ ಕೂಡ ಅಷ್ಟೇ ಒಂದು ಕಸದ ರಾಶಿ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರೇ ಬೆಂಕಿ ಹಾಕಿರುವಂಥ ಒಂದಷ್ಟು ಘಟನೆಗಳು ಕೂಡ ನಡೆದಿದೆ. ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಅಪಾರ್ಟ್ಮೆಂಟ್ಸ್ ಇದ್ದಾವೆ, ರಾಜ್ ಕಾಲುವೆ ಇದೆ, ಎಲ್ಲರೂ ಕೂಡ ಅಷ್ಟೇ ಕಸನ ತಗೊಂಡು ಬಂದು ಇಲ್ಲೇ ಸುರಿತಾ ಇದ್ದಾರೆ. ಯಾರೊಬ್ಬರು ಕೂಡ ಅಷ್ಟೇ ಕನಿಷ್ಠ ಜ್ಞಾನ ಇಲ್ಲದ ಅಧಿಕಾರಿಗಳು. ನೀವು ನೋಡ್ಬೋದು, ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಸುರಿದಿದ್ದಾರೆ. ಕೇವಲ ಇದು ಇವತ್ತು ನಿನ್ನೆಯಿಂದಲ್ಲ, ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಇದೇ ರೀತಿಯಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಅಷ್ಟೇ ಹೇಳೋರಿಲ್ಲ, ಕೇಳೋರಿಲ್ಲ. ಇನ್ನೇನು ಮಳೆಗಾಲ ಕೂಡ ಅಷ್ಟೇ ಶುರುವಾಗುತ್ತೆ. ಆ ಮಳೆಗಾಲ ಶುರುವಾಗೋಕ್ಕಿಂತ ಮುಂಚಿತವಾಗಿ ಅಟ್ಲೀಸ್ಟ್ ಈ ಒಂದು ಕಸವನ್ನೆಲ್ಲವನ್ನೂ ಕೂಡ ಅಷ್ಟೇ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಸಾಂಕ್ರಾಮಿಕ ರೋಗಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲದರ ಬಗ್ಗೆ ಎಷ್ಟು ವರ್ಷಗಳಿಂದ ಇಲ್ಲಿ ಕಸ ಹಾಕ್ತಿದ್ದಾರೆ, ಯಾಕೆ ಈ ಕಸನ ತಗೊಂಡೋಗ್ತಿಲ್ಲ ಅನ್ನೋಂಥದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಕೇಳೋಣ, ಬನ್ನಿ. ಸರ್, ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ. ಇಲ್ಲಿ ಡೈಲಿ ಇಲ್ಲಿ ಪಬ್ಲಿಕ್ ಎಲ್ಲ ಓಡಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಗಾರ್ಮೆಂಟ್ಸ್ ಇದೆ, ಬೇರೆ ಕಡೆ ಕೆಲಸಕ್ಕೆ ಹೋಗೋರು, ಅಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗೋರು, ಬಿಡಿ ಇದಕ್ಕೆ ಎಲ್ಲ ಓಡಾಡ್ತಾ ಇರ್ತಾರೆ. ಇವಾಗ ಕಮ್ಮಿ ಆಗಿದೆ. ಮತ್ತೆ ಇನ್ನು 3 ದಿನ ಬಿಟ್ಟರೆ ಇಲ್ಲಿವರೆಗೂ ಬಂದಿರುತ್ತೆ. 2 ವೀಲರ್ ಸಹ ಓಡಾಡೋಕ್ಕಾಗಲ್ಲ. ಆಮೇಲೆ ಲಾರಿಗಳೆಲ್ಲ ನಿಲ್ಸಿರ್ತಾರೆ, ಎಲ್ಲ ಲಾರಿ ಸಂದಿಯಲ್ಲಿ ಹಾಕ್ಬಿಟ್ಟು ಹೋಗಿರ್ತಾರೆ. ಇಲ್ಲಿ ಕಸಕ್ಕಿಂತ ಮನೆ ಕಸನೇ ಜಾಸ್ತಿ ಬರುತ್ತೆ. ಅದಾದ್ಮೇಲೆ ಡಬ್ಲ್ಯೂಸ್ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ? ಕಸ ಏನೋ ಪಬ್ಲಿಕ್ ಎಸ್ಬಿಟ್ಟು ಹೋಗ್ತಾರೆ. ಡಬ್ಲ್ಯೂಸ್ ಎಲ್ಲಿಂದ ಬರುತ್ತೆ? ಮನೆ ಹೊಡೆದಿರೋ ವೇಸ್ಟು, ಟೈಲ್ಸು, ಗ್ರಾನೈಟು ಪ್ರತಿಯೊಂದು ಅಲ್ಲಿ ಇರುತ್ತೆ. ಮೇಯ್ನು ಗೌರ್ಮೆಂಟ್ ಅವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ಜನಗಳು ಸರಿ ಇಲ್ಲ. ಯಾಕೆಂದರೆ ಈಗ ನೈಟು ನಾವು ಅದೇ ಟ್ರಾವೆಲ್ ಮಾಡ್ಬೇಕಾದ್ರೆ 2 ವೀಲರಲ್ಲಿ ಮಾಡ್ತೀವಿ, ಒಂದ್ಸಲ 4 ವೀಲರ್ ಮಾಡ್ತೀವಿ. ಕಸಗಳು ಬಂದು ಅಂದರೆ ದೊಡ್ಡ ಟ್ರಕ್ಗಳಲ್ಲಿ ಅಥವಾ ಟ್ರ್ಯಾಕ್ಟರ್, ಸಮಥಿಂಗ್ ಆಟೋ, ಈ ಥರ ಲಗೇಜ್ಗಳೆಲ್ಲ ತಂದು ಹಾಕ್ತಿರ್ತಾರೆ. ನಾವು ತುಂಬ ಸಲ ನಿಲ್ಲಿಸ್ಬಿಟ್ಟು ಹೇಳಿದ್ದೀವಿ, ಹಾಗೆಲ್ಲ ಹಾಕಬೇಡಿ. ಯಾಕೆಂದರೆ ಮಳೆ ಬಂದರೆ ಫುಲ್ಲು ಗಲೀಜಾಗ್ಬಿಟ್ಟು ಇಷ್ಟುದ್ದ ನೀರು ನಿಂತಿರುತ್ತೆ, ಓಡಾಡೋದಕ್ಕಾಗಲ್ಲ. ಬೇಸಿಕ್ ಏನಂತಂದರೆ ಎಜುಕೇಟೆಡ್ಸು, ಅಪಾರ್ಟ್ಮೆಂಟಲ್ಲಿರೋರು, ಲೋಕಲ್ ಪೀಪಲ್ಸೇ ತಂದು ಹಾಕೋದು. 2 ಡೇಸ್ ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಜನ ಪಬ್ಲಿಕ್ ಸರಿ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಪಬ್ಲಿಕ್ಗೆ ಹೇಳ್ಬೇಕು, ಅವರು ಕ್ಲೀನಾಗಿ ಮಾಡಲ್ಲ. ಅವರು ಮನೆ ಮುಂದೆ ಹಾಕೊಂಡ್ಬಿಡ್ತಾರ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಆಮೇಲೆ ಹಳೆ ಸಾಮಾನು ಎಲ್ಲ ತಂದು ಹಾಕ್ತಾರೆ. ಅದೇ ಪ್ರಾಬ್ಲಮ್ ಸರ್. 1 ಗಂಟೆ ಆಗ್ತಾ ಇರ್ತದೆ ತಂದು. ಅದಕ್ಕೆ ಸರ್ ನಾವು ಹೇಳಿದೀವಿ 2 CC ಕ್ಯಾಮ್ರಾ ಮತ್ತೆ 2 ಸ್ಟ್ರೀಟ್ ಲೈಟ್ ಹಾಕ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಈ ಬ್ರಿಡ್ಜ್ ಮಾಡೋದು ಏನಕ್ಕೆ ಆಗ್ಬಿಟ್ಟು 2 ಯೂಸ್ ಆಗಿದೆ ಸರ್. ಜನಕ್ಕೆ ಯೂಸ್ ಆಗಿಲ್ಲ. ಜನಕ್ಕೆ ಅವರು ಡೈಲಿ ಇದಕ್ಕೆ ಕಸಗಳು ಹಾಕೋದು ಒಂದು ಯೂಸ್ ಆಗಿದೆ, ಪಾರ್ಕಿಂಗ್ಗಳಿಗೆ ಯೂಸ್ ಆಗಿದೆ ಅಷ್ಟೇ. ಇನ್ನೇಂತಕ್ಕೂ ಯೂಸ್ ಇಲ್ಲ ಈ ಬ್ರಿಡ್ಜು, ಇನ್ನೇಂತಕ್ಕೂ ಯೂಸ್ ಇಲ್ಲ. ಸುಮ್ಮನೆ ದಂಡ, ಕಸಕ್ಕಂತಾನೆ ಕೋಟಿ ಖರ್ಚು ಮಾಡಿ ಮಾಡಿರೋದಕ್ಕೆ ನಂಗಿದೆ ಜಾಗ, ಇನ್ನೇನು ಇಲ್ಲ. ಸೆಕ್ಯೂರಿಟಿಗಳು ಅಲ್ಲಿ ನಿಂತ್ಕೊಂತಾರೆ, ಒಂದೊಂದ್ಸಲಿ ಅಲ್ಲಿ ನಿಂತ್ಕೊಂತಾರೆ, ಒಂದೊಂದ್ಸಲಿ ಮೂರ್ಛೆ ಬಿದ್ದೋಗ್ತಾರೆ, ಅಷ್ಟು ವಾಸನೆ ಬರುತ್ತೆ. ದರ್ ಇಸ್ ನೋ ಪಾಯಿಂಟ್ ಸರ್. 2 ಕಡೆನೂ ಇವ್ರು ಮನಪಲ್ಲಿ ಮಾಡ್ಕೊಂಡ್ಬಿಟ್ಟು ಹೇಗೆ ಮಾಡ್ತಾ ಇದ್ದಾರೆ, ಕಸ ತಂದು ಹಾಕ್ತಾ ಇದ್ದಾರೆ ಅಂದರೆ ಜಬರ್ದಸ್ತಲ್ಲಿ ನಾನು ಇಲ್ಲೇ ಹಾಕ್ತೀನಿ ಕಣೋ, ಏನು ಮಾಡ್ತೀಯ ಅನ್ನೋ ಪರಿಸ್ಥಿತಿಗೂ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಕ್ಯಾಮ್ರಾ ಕೂರಿಸ್ಲಿಕ್ಕೆ ಇದೆಲ್ಲ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಒಬ್ಬರು ಸಮಾಜ ಸೇವಕರು ಬಂದು. ಅದೊಂದು ಆದ್ರೇನೂ ಆಗ್ತದೋ ಇಲ್ವೋ ಅಂತೇಳಿ ನಾವು ಚೆಕ್ ಮಾಡಬೇಕಿನ್ನು, ಇನ್ನು ಮುಂದೆ ನೋಡಬೇಕು.
ಕಸ ಎತ್ತೋದಕ್ಕೆ 4 ವಾಹನಗಳಿರುವಂತಹ ಕಡೆಗಳಲ್ಲಿ 2 ವಾಹನಗಳು ಮಾತ್ರ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಅಷ್ಟೇ, ಈ ಕಾಂಟ್ರಾಕ್ಟರ್ಸ್ ಇದಾರಲ್ಲ, ಅವ್ರು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಬೆಂಗಳೂರಿನ ಕಸ ಸರಿಯಾದ ಸಮಯಕ್ಕೆ ವಿಲೇವಾರಿ ಆಗದೇ ಇರೋದ್ರಲ್ಲಿ ಗುತ್ತಿಗೆದಾರರ ಕಳ್ಳಾಟವೂ ಇದೆ. ಕೆಲ ಗುತ್ತಿಗೆದಾರರು ಕಸ ವಿಲೇವಾರಿಗೆ ಇರುವಂತಹ ವಾಹನದಲ್ಲಿ ಕೆಲವಷ್ಟು ವಾಹನವನ್ನ ಬಳಕೆಯನ್ನೇ ಮಾಡ್ತಾ ಇಲ್ಲ, ಕೇವಲ ಅರ್ಧಷ್ಟು ವಾಹನವನ್ನ ಮಾತ್ರ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲ ಗುತ್ತಿಗೆದಾರರು ವಾರಕ್ಕೊಮ್ಮೆ ಕಸ ಸಾಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಕಸದ ಸಮಸ್ಯೆ ಸಾಕಷ್ಟು ಉಲ್ಬಣವಾಗ್ತಾ ಇದೆ. ಬೆಂಗಳೂರಿನ ಕಸ ನಿರ್ವಹಣೆ ಮಾಡಲು ಟೆಂಡರ್ ಪಡೆದಿರೋ ಕೆಲ ಗುತ್ತಿಗೆದಾರರು ಕಳ್ಳಾಟ ಆಡ್ತಿದ್ದಾರೆ. ವಾರ್ಡ್ಗಳಲ್ಲಿ ನೋಂದಾಯಿಸಿರುವ ಕಸ ವಿಲೇವಾರಿ ವಾಹನವನ್ನ ನಿತ್ಯ ಕಸ ವಿಲೇವಾರಿ ಮಾಡಲು ಬಳಕೆ ಮಾಡುತ್ತಿಲ್ಲ. ಹೆಚ್ಚು ಕಡಿಮೆ 40% ವಾಹನವನ್ನ ಕೇವಲ ದಾಖಲೆಯಲ್ಲಿ ಮಾತ್ರ ತೋರಿಸಲಾಗುತ್ತಿದೆ. ವಾರ್ಡ್ನ ಸಾಮರ್ಥ್ಯದ ಮೇಲೆ ಕಸದ ವಾಹನವನ್ನ ಹಂಚಿಕೆ ಮಾಡಲಾಗಿದೆ. ಕೆಲವು ವಾರ್ಡ್ಗಳಲ್ಲಿ 15 ರಿಂದ 20 ವಾಹನಗಳಿದ್ರೂ ನಿತ್ಯ ಕಸ ಸಂಗ್ರಹಿಸಲು ಕೇವಲ 8 ರಿಂದ 10 ವಾಹನವನ್ನ ಮಾತ್ರ ಬಳಕೆ ಮಾಡುತ್ತಿದ್ದಾರೆ. ಇನ್ನು ಕೆಲವು ಗುತ್ತಿಗೆದಾರರು ನಿತ್ಯ ಕಸ ಸಂಗ್ರಹಿಸಿ ವಿಲೇವಾರಿ ಘಟಕಕ್ಕೆ ರವಾನಿಸುವ ಕೆಲಸವನ್ನೇ ಮರೆತಿದ್ದಾರೆ. ವಾರಕ್ಕೆ 2 ಅಥವಾ 3 ಬಾರಿ ಒಮ್ಮೆಲೆ ಕಸ ಸಂಗ್ರಹಿಸಿ ವಿಲೇವಾರಿ ಘಟಕಕ್ಕೆ ಸಾಗಿಸುವ ಮೂಲಕ ಖರ್ಚು ಕಡಿಮೆ ಮಾಡಿ ಉಳಿತಾಯ ಹೆಚ್ಚಿಸುವ ತಂತ್ರವನ್ನ ಗುತ್ತಿಗೆದಾರರು ಮಾಡುತ್ತಿದ್ದಾರೆ. ಗುತ್ತಿಗೆದಾರರ ಈ ಕಳ್ಳಾಟದಿಂದ ಸಾರ್ವಜನಿಕರು ಗಬ್ಬೆದ್ದು ನಾರುವ ಕಸದ ನಡುವೆಯೇ ಜೀವನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಸ ವಿಲೇವಾರಿಗೆ ಇರುವ ಎಲ್ಲಾ ವಾಹನವು ದಿನನಿತ್ಯ ಕಾರ್ಯಾಚರಣೆ ಮಾಡಿ ಕಸ ವಿಲೇವಾರಿ ಮಾಡುವಂತೆ ಜಿಬಿ ಅಧಿಕಾರಿಗಳು ನೋಡಿಕೊಳ್ಳಬೇಕಾಗಿದೆ. ಕಸ ವಿಲೇವಾರಿ ವಾಹನ ನಿತ್ಯ ಬರ್ತಾ ಇದೆಯಾ? ಸರ್ ಡೈಲಿ ಏನ್ ಬರಲ್ಲ, 15 ಡೇಸ್ ಒಂದ್ಸತಿ ಬಂದು ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತಾರೆ. ತುಂಬಾ ಲಾಟ್ ಹಾಕಿರುತ್ತೆ. ಇವಾಗ ನೋಡಿ 2 ಡೇಸ್ ಬ್ಯಾಕ್ ಕ್ಲಿಯರ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಪ್ರತಿನಿತ್ಯ ಬರೋದಿಲ್ಲ? ಇಲ್ಲ ಸರ್, ಬಂದಿದ್ರೆ ಇಲ್ಲಿ ಕಸ ಹಾಕ್ತಾ ಇರ್ಲಿಲ್ಲ, ಬರ್ತಾ ಇಲ್ಲ, ಅದಕ್ಕೋಸ್ಕರನೇ ಬಂದ್ ಆಗ್ತಾ ಇದ್ರು. ಡೈಲಿ ಬಂದಿದ್ರೆ ಇಷ್ಟು ತುಂಬತಾನೆ ಇರಲಿಲ್ಲ ಕಸಗಳು. ಅವ್ರು ಬಂದಿದ್ರೆ ಏನು ಈ ತರ ಇಶ್ಯೂಸ್ ಆಗ್ತಿರ್ಲಿಲ್ಲ, ಬರ್ತಾ ಇರಲಿಲ್ಲ. ಇದಕ್ಕೋಸ್ಕರನೇ ಬಂದು ಇಲ್ಲಿ ತುಂಬಾ ಕಸಗಳಾಗ್ತಾ ಇದಾರೆ, ತುಂಬಾ ಡಂಪ್ ಮಾಡ್ಬಿಟ್ಟು ಹೋಗ್ತಾ ಇದಾರೆ. ಡೈಲಿ ಬಂದಿದ್ರೆ ಸರ್ ಈ ತರ ಇಶ್ಯೂಸ್ ಆಗ್ತಿರ್ಲಿಲ್ಲ. ಅವ್ರು ಡೈಲಿ ಕಳ್ಸ್ಕೊಡಲ್ಲ, ಈ ಏರಿಯಾಗೆ ಬರಲ್ಲ. ಪೂರ್ತಿ ಏರಿಯಾ ಬಂದಿದ್ರೆ ಕೆಳಗಡೆ ಡೌನ್ ಅವರು ಇಲ್ಲಿಗೆ ಬರ್ತಿರ್ಲಿಲ್ಲ. ಡೌನ್ ಅವ್ರು ಅಲ್ಲಿ ಬಂದಿಲ್ಲ ಅಂತ ತಾನು ಇಲ್ಲಿಗೆ ಬಂದಾಗ್ತಾ ಇದಾರೆ ಸರ್ ಕಸಗಳನ್ನ. ಅವರು ಗುತ್ತಿಗೆದಾರ ಕಳ್ಳಾಟ ಆಡ್ತಾ ಇದಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಘನತ್ಯಾಜ್ಯ ನಿರ್ವಹಣೆ ಬಂದ್ಬಿಟ್ಟು ತುಂಬಾ ಭ್ರಷ್ಟಾಚಾರದಿಂದ ಕೂಡಿದೆ. ಯಾಕಂತ ಹೇಳ್ತಾ ಇದೀನಿ ಅಂದ್ರೆ, ಈಗ ಪ್ರತಿದಿನ ಮನೆ ಹತ್ರ ಕಸನ ಕಲೆಕ್ಟ್ ಮಾಡಬೇಕು, ಅದಕ್ಕಂತಾನೆ ಗುತ್ತಿಗೆ ಪಡೆದಿದ್ದಾರೆ. ಇವ್ರೇನ್ ಮಾಡ್ತಾ ಇದಾರೆ ಗುತ್ತಿಗೆದಾರರು, ಒಂದು ವಾರ್ಡ್ಗೆ ಮಿನಿಮಮ್ ಒಂದು 20 ಆಟೋ ಇತ್ತಂತಂದ್ರೆ 10 ಆಟೋ 12 ಆಟೋದಲ್ಲಿ ಕೆಲಸ ಮಾಡಿಸ್ತಾರೆ. ಇನ್ನು 8 ಆಟೋಗಳು ಫೀಲ್ಡಲ್ಲಿ ಓಡಾಡಲ್ಲ. ಅದಕ್ಕೆ ಅಕ್ರಮ ಬಿಲ್ಗಳನ್ನ ಮಾಡಿಸ್ಕೊಂತವ್ರೆ. ಮತ್ತೆ ಈ 12 ಗಾಡಿಗಳಲ್ಲೇ ಕೆಲಸ ಮಾಡ್ಸಕ್ ಹೋಗೋದ್ರಿಂದ ಸರಿಯಾಗಿ ಮನೆ ಕಸನ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಕಲೆಕ್ಟ್ ಮಾಡೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬೆಂಗಳೂರಿನ ಕಸದ ನಿರ್ವಹಣೆಗಾಗಿ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ಹಣವನ್ನು ಕೂಡ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟೊಂದು ಹಣ ಖರ್ಚು ಮಾಡಿದ್ರೂ ಕೂಡ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಯಾಕೆ ಬಗೆಹರಿದಿಲ್ಲ ಅನ್ನೋದನ್ನ ನಮ್ಮ ಗಂಗಾಧರ್ ವಿವರಿಸ್ತಾರೆ ನೋಡಿ. ಬೆಂಗಳೂರಿನಲ್ಲಿ ಕಸದ ನಿರ್ವಹಣೆಯನ್ನ ಮೊದಲು ಬಿಬಿಎಂಪಿಯೇ ನೋಡ್ತಿತ್ತು. ದಿನಗಳದಂತೆ ಈ ಒಂದು ಸಮಸ್ಯೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಹೊಸ ಅಂಗಸಂಸ್ಥೆಯನ್ನ ಪ್ರಾರಂಭ ಮಾಡಲಾಯಿತು. ಜಿಬಿಎ ವಿಂಗಡಣೆಗೂ ಮುನ್ನವೇ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಅಂತೇಳಿ ಸ್ಥಾಪನೆ ಮಾಡಲಾಯಿತು. ಇಷ್ಟೆಲ್ಲ ಆದರೂ ಸಹ ನಗರದಲ್ಲಿ ಗಾರ್ಬೇಜ್ ಸಮಸ್ಯೆ ಮಾತ್ರ ಹಾಗೇ ಇದೆ. ನಗರದಲ್ಲಿ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡುವ ದೃಷ್ಟಿಯಿಂದ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಂದರೆ BSWML ಘಟಕವನ್ನು ಸ್ಥಾಪನೆ ಮಾಡಲಾಯಿತು. ಹಿಂದಿನ ಬಿಬಿಎಂಪಿ ಸಮಯದಲ್ಲಿ ಬಿಬಿಎಂಪಿ ಜೊತೆಗೆ ಇದ್ದ SWM ಅದಾದ ಬಳಿಕ ಜಿಬಿಎ ಆದಮೇಲೆ BSWML ಆಗಿ ಪ್ರತ್ಯೇಕ ಸಂಸ್ಥೆಯನ್ನು ಮಾಡಲಾಯಿತು. ಆದಾಗ್ಯೂ ನಗರದಲ್ಲಿ ಕಸದ ಸಮಸ್ಯೆಗೆ ಇನ್ನೂ ಮುಕ್ತಿ ನೀಡಲು ಸಾಧ್ಯವಾಗಿಲ್ಲ. ವಾರ್ಷಿಕವಾಗಿ 1200 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ಇದಕ್ಕೆಂದೇ 5 ನಗರದ ಪಾಲಿಕೆಗಳು ಒಟ್ಟಾಗಿ ಖರ್ಚು ಮಾಡ್ತಿದೆ. ಆದರೂ ನಗರದ ಬೀದಿಗಳಲ್ಲಿ ತ್ಯಾಜ್ಯ ಕೊಳೆತು ನಾರ್ತಿದೆ. ಮನೆಗಳಿಂದ ಸಂಗ್ರಹ ಮಾಡಬೇಕಾಗಿದ್ದಂತಹ ಕಸವನ್ನು ಸರಿಯಾಗಿ ಮಾಡ್ತಿಲ್ಲ. ಪರಿಣಾಮ ಕಸ ಬೀದಿಗೆ ಬರ್ತಿದೆ. ಹೀಗಾಗಿ ಬೆಳಗ್ಗಿನ ಜೊತೆ ರಾತ್ರಿಯ ಹೊತ್ತಲ್ಲೂ ಸಹ ಕಸ ಸಂಗ್ರಹ ಮಾಡುವಂತಹ ಚಿಂತನೆಯನ್ನು BSWML ಮಾಡಿದೆ. ಆದರೆ
ಇದಕ್ಕೆ ಇನ್ನೂ GBA ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಜೊತೆಗೆ ಗುತ್ತಿಗೆದಾರರಿಗೆ ಮೂಗುದಾರ ಹಾಕಬೇಕಿದ್ದಂತಹ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ತಟಸ್ಥವಾಗಿದೆ. ರೋಡಲ್ಲೂ ಕಸನೇ. ಒಂದು ಗಾಡಿ ಮೊದಲು ಅದು ಒಂದು ಫುಟ್ಪಾತ್ ಎಷ್ಟು ನೀಟಾಗಿತ್ತು ಅಂದರೆ ಇವಾಗೆಲ್ಲ ಅಗದಿ ಎಲ್ಲ ಇದು ಮಾಡಿಬಿಟ್ಟು ಕಸನೇ ಎತ್ತಾಗಲ್ಲ, ರೋಡು ಕ್ಲೀನ್ ಮಾಡಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾವ ರಾಜಕಾರಣಿಗಳು ಏನಿಲ್ಲ, ಎಲ್ಲ ಅವ್ರವ್ರ ಹೊಟ್ಟೆಗಳು ತುಂಬಿಸ್ಕೊತಾ ಇದ್ದಾರೆ. ಅವರೆಲ್ಲ ಅವ್ರ ಹೆಂಡತಿ ಮಕ್ಕಳು ಮಾತ್ರ. ಅಲ್ಲಿ ನಮಗೆ ತುಂಬ ಗಲೀಜು, ತುಂಬ ವರ್ಸ್ಟ್ ಅಂದರೆ ವರ್ಸ್ಟ್ ಗಲೀಜು ಆಗ್ಬಿಟ್ಟಿದೆ. ಯಾರು ಇಲ್ಲ. ನಮ್ಮವರೇ ಸರಿ ಇಲ್ಲ, ಹಂಗೆ ಹಚ್ಬಿಟ್ಟು ಹೋಯ್ತಾ ಇರ್ತಾರೆ. ಅವ್ರು ನೀರು ಸಂಸ್ಥೆ ಇಲ್ಲ, ಡಬ್ಬಕ್ಕೆ ಹಾಕ್ಬೇಕು ಇಲ್ಲಿ ಬರಬೇಕು ಅಂತ ಅನ್ಸಿಲ್ಲ, ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ. 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೋತಾರೆ ಕಸ ಹಾಕೋದು. ಎಲ್ಲ ಹೆಂಗಸ್ರೇ ಬರೋದು ಸರ್, ಗಂಡಸ್ರು ಯಾರು ಬರಲ್ಲ. ಅವ್ರು ಮೂಟೆ ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ಹೆಂಗಸ್ರೇ ಹೊತ್ಕೊಬರೋದು ಡಬ್ಬಗಳನ್ನ. 11 ಗಂಟೆ ರಾತ್ರಿ 12 ಗಂಟೆಲಿ ಯಾರು ಇರಲ್ವಲ್ಲ ಅಂದ್ಬಿಟ್ಟು ಅಲ್ಲಲ್ಲೇ ಏನು ಮಾಡ್ಬೇಕು ಗೊತ್ತಾ, ಅಲ್ಲಲ್ಲೇ ವಾಚ್ಮ್ಯಾನ್ಗಳು ಮಾಡಬೇಕು, 500 ರೂಪಾಯಿ ದಂಡ ಹಾಕ್ಸ್ಬೇಕು. ನೋಡಿದ್ರಲ್ಲ, ಇನ್ನು ಶ್ರೀಮಂತರ ಮನೆ ಬಳಿ ಆಗಿರ್ಬೋದು ಅಥವಾ ಜನಸಾಮಾನ್ಯರ ಮನೆ ಬಳಿ ಆಗಿರ್ಬೋದು, ಕಸ ತೆಗೆಯುವಂಥ ವಿಚಾರದಲ್ಲಿ ಅಧಿಕಾರಿಗಳು ಹೇಗೆಲ್ಲ ತಾರತಮ್ಯ ಮಾಡ್ತಾರೆ ಎಂಬುದರ ಬಗ್ಗೆ ನಮ್ಮ ಆಶಿಕ್ ಹೇಳ್ತಾರೆ ನೋಡಿ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕಸ ಉತ್ಪತ್ತಿಯಾಗೋದು ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ. ಆದರೆ ಮನೆಗಳಿಂದ ಸಂಗ್ರಹಿಸುವಂಥ ತ್ಯಾಜ್ಯದಲ್ಲಿ ತಾರತಮ್ಯ ಆಗ್ತಿದೆ ಅನ್ನುವಂಥದ್ದು ಭಾಳ ಹಿಂದಿನಿಂದಲೂ ಕೇಳಿ ಬರ್ತಾ ಇರುವಂಥ ಆರೋಪ. ಆದರೆ ಇದಕ್ಕೇನು ಕಾರಣ? ಇತ್ತೀಚೆಗೆ BSWML ಮನೆ ಮುಂದೆ ಕಸ ಸುರಿಯುವಂಥ ಅಭಿಯಾನ ಕೂಡ ಮಾಡಿತ್ತು. ಈಗ ಅಭಿಯಾನ ಕೈ ಬಿಟ್ಟಿತ್ತೇಕೆ ಅನ್ನೋದರ ವರದಿಯನ್ನು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಹೋಟೆಲ್ ಮತ್ತು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ವಿಲೇವಾರಿಗೆ ಆದ್ಯತೆ ಕೊಡಲಾಗುತ್ತೆ. ಯಾಕೆ ಅಂತಂದರೆ ಹೋಟೆಲ್ ಅಪಾರ್ಟ್ಮೆಂಟ್ಗಳಲ್ಲಿ ಒಂದೇ ಕಡೆ ಬೃಹತ್ ಪ್ರಮಾಣದ ತ್ಯಾಜ್ಯ ಲಭ್ಯ ಆಗುತ್ತೆ. ದಿನಕ್ಕೆ 10 kgಗೂ ಅಧಿಕ ತ್ಯಾಜ್ಯ ಉತ್ಪತ್ತಿಯಾಗುವಂಥ ಜಾಗದಲ್ಲಿ ಖಾಸಗಿ ಏಜೆನ್ಸಿಗಳಿಗೆ ಕೊಟ್ಟು ವಿಲೇವಾರಿ ಮಾಡಿಸಬೇಕು ಅನ್ನೋದು ಕಾನೂನು. ಹೀಗಾಗಿ ಇಲ್ಲಿನ ಕಸದ ಸಂಗ್ರಹ, ವಿಲೇವಾರಿ ಮತ್ತು ಸಾಗಾಟ ಕೂಡ ಸುಲಭ ಆಗುತ್ತೆ. ಇದರಿಂದಾಗಿ BSWML ಮೇಲಿನ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಇದೇ ಕಾರಣದಿಂದಾಗಿ ವಸತಿ ಪ್ರದೇಶದ ಮನೆಗಳ ಕಸ ಸಂಗ್ರಹಕ್ಕೆ ದೊಡ್ಡ ಹಿನ್ನಡೆ ಆಗ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಗುತ್ತಿಗೆದಾರರ ಅಸಹಕಾರ ಕೂಡ ಇದೆ. ಹಲವು ಕಡೆಗಳಲ್ಲಿ ಸರಿಯಾಗಿ ಮನೆಯಿಂದ ಕಸ ಕೂಡ ಸಂಗ್ರಹ ಆಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಿ ಕಸದ ವಾಹನ ಬಂದರೂ ಕೂಡ ಕಸವನ್ನು ನೀಡೋದಕ್ಕೆ ಜನ ಹಿಂದೇಟಾಗ್ತಾ ಇದ್ದಾರೆ. ಕಸ ವಿಂಗಡಿಸಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕಸದ ವಾಹನಕ್ಕೂ ಕೂಡ ಜನರು ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇದರಿಂದಾಗಿ ಬೆಂಗಳೂರಿನ ಬೀದಿಯಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೇ ಕಾರಣಕ್ಕೆ ಮನೆ ಮುಂದೆ ಕಸ ಸುರಿದು BSWML ಅಧಿಕಾರಿಗಳು ಅಭಿಯಾನ ಕೂಡ ಮಾಡಿದ್ರು. ಆರಂಭದಲ್ಲಿ ಬಡವರ ಮನೆ ಮುಂದೆ ಮಾತ್ರ ಕಸವನ್ನು ಸುರಿದು BSWML ಅಧಿಕಾರಿಗಳು ಆರಂಭಿಕ ಶೂರತ್ವವನ್ನು ತೋರಿದರು. ಬಳಿಕ ಈಗ ಸೈಲೆಂಟ್ ಆಗಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ನಗರದಲ್ಲಿ ದಿನದಿಂದ ದಿನಕ್ಕೆ ಕಸದ ಸಮಸ್ಯೆ ಉಲ್ಬಣ ಆಗ್ತಾನೆ ಹೋಗ್ತಾ ಇದೆ. ಇದರ ಬಗ್ಗೆ ಜನಪ್ರತಿನಿಧಿಗಳನ್ನು ಕೇಳಿದ್ರೆ ಅಧಿಕಾರಿಗಳು ಕೇವಲ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾರಣಕ್ಕಾಗಿ ಈ ಸಮಸ್ಯೆ ಬಗೆಹರಿಯದೆ ಹಾಗೆ ಉಳಿದಿದೆ ಅನ್ನೋದು ಮಾಜಿ ಕಾರ್ಪೊರೇಟರ್ಸ್ಗಳ ಮಾತು. ಇವತ್ತು BBMP ಆಡಳಿತ ಇದ್ದಾಗ ನಾವು ಚುನಾಯಿತ ಪ್ರತಿನಿಧಿಗಳಿದ್ವಿ, ಎಲ್ಲೂ ಕಸ ಸಮಸ್ಯೆ ಇರಲಿಲ್ಲ. ಈಗ ಚುನಾಯಿತ ಪ್ರತಿನಿಧಿಗಳು ಬೇರೆ ಇಲ್ಲ, ಆದರೆ ಕಸ ಮಾತ್ರ ಎಲ್ಲ ಕಡೆ ಬ್ಲ್ಯಾಕ್ ಸ್ಪಾಟ್ಸು, ಮನೆಯಲ್ಲಿ ಕಸ ಸರಿಯಾಗಿ ತಗೊಂಡು ಹೋಗ್ತಾ ಇಲ್ಲ. ಇದರಿಂದ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ದಿಢೀರ್ ಅಂತೇಳ್ಬಿಟ್ಟು ಏನು ಮಾಡ್ತಾಯಿದ್ರು, ಎಲ್ಲರ ಮನೆ ಹತ್ರ ಹೋಗಿ ಫೈನ್ ಹಾಕ್ತಾಯಿದ್ರು. ಅದನ್ನು ಮುಂದುವರಿಸಬೇಕಾಗಿತ್ತು. ಖಂಡಿತ ಅದು ಯಾರು ಮಾಡಿದ್ರು ತಪ್ಪೇ, ಒಂದು ಸಾಮಾನ್ಯ ಪ್ರಜೆ ಮಾಡಿದ್ರು ತಪ್ಪೇ. ಗಾರ್ಬೇಜನ್ನು ರಸ್ತೆಯಲ್ಲಿ ಬಿಸಾಕಿ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಗಾರ್ಬೇಜನ್ನು ನೀವು ಡೈಲಿ ಆಟೋ ವ್ಯವಸ್ಥೆ ಕೊಟ್ಟಿದ್ದಾರೆ, ಸರ್ಕಾರ ಸವಲತ್ತು ಕೊಟ್ಟಿದೆ, ಅದನ್ನು ಆಟೋ ವ್ಯವಸ್ಥೆ ನೀಟಾಗಿ ಆಟೋಕ್ಕೆ ಕೊಡಬೇಕಾಗಿರೋಂಥ ಕೆಲಸ ಜನಸಾಮಾನ್ಯರದ್ದು ತಪ್ಪಿದೆ, ಸರ್ಕಾರದ್ದು ತಪ್ಪಿದೆ. ಗುತ್ತಿಗೆದಾರರಿಗೆ ಏನು ನಿಗದಿ ಮಾಡಿರ್ತಾರೆ, ಆ 3 ವರ್ಷ ಅವಧಿ ಇರ್ಬೋದು ಅಥವಾ 2 ವರ್ಷ ಅವಧಿ ಇರ್ಬೋದು, ಅವರಿಗೆ ನಿರ್ವಹಣೆಗೆ ಏನು ಕೊಟ್ಟಿರ್ತಾರೆ ಅದನ್ನು ಮಾಡಬೇಕಾದದ್ದು ಅವ್ರ ಕರ್ತವ್ಯ. ಅದನ್ನು ನೋಡ್ಕೋಬೇಕಾದದ್ದು ಅಧಿಕಾರಿಗಳ ಕರ್ತವ್ಯ. ಕೆಲವು ಅಧಿಕಾರಿಗಳು ಜನಗಳಿಗೆ ಸಂಪರ್ಕ ಕೈ ಸಿಗಲ್ಲ. ಅವಾಗ ಏನಾಗುತ್ತೆ, ಸ್ವಲ್ಪ ಆಡಳಿತಾತ್ಮಕವಾಗಿ ಇದಾಗುತ್ತೆ. ಅಧಿಕಾರಿಗಳನ್ನು ಚುರುಕು ಮೂಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಮತ್ತು ಜೊತೆಗೆ ಅಧಿಕಾರಿಗಳು ಸಹ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದಾಗ ಖಂಡಿತವಾಗಲೂ ಒಂದು ಮಾಡೆಲ್ ಆಗಿ ನಗರವನ್ನು ಮಾಡಬಹುದು. ಈ ಎಲ್ಲ ಕಾರಣಗಳಿಂದಾಗಿ ನಗರದಲ್ಲಿ ದಿನದಿಂದ ದಿನಕ್ಕೆ ಕಸದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ನಗರದ ಕಸದ ಸಮಸ್ಯೆಯಿಂದ ಮುಕ್ತಿ ಕೊಡಿಸೋದಕ್ಕೆ BSWML ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನಾದರೂ BSWML ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಸದ ಸಮಸ್ಯೆಗೆ ಮುಕ್ತಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.